ಸಿದ್ದು ಸೌದಿಯವರು ಮಾತಾಡಬೇಕಾದ್ರೆ ಅದನ್ನ ಬೇರೆ ಬೇರೆ ಅರ್ಥದಲ್ಲಿ ನೀವು ಮಾಡಕ್ ಹೋಗ್ತೀರಿ. ನಾವು ನಮ್ಮ ಪಾರ್ಟಿ ನಿಮ್ಮ ಗ್ಯಾರಂಟಿಗಳಿಗೆ ನಮ್ದೇನು ವಿರೋಧ ಇಲ್ಲ, ಅಭ್ಯಂತರ ಇಲ್ಲ. ನೀವು 5 ಕೊಟ್ಟಿದ್ದೀರಾ, ಇನ್ನು 50 ಕೊಡಿ, ನಮ್ದೇನು ಅಭ್ಯಂತರ ಹೆಚ್ಚಿಗೆ ದುಡ್ಡು. ಆದ್ರೆ ಸಮಸ್ಯೆ ಏನು, ಸಮಸ್ಯೆಯನ್ನ ಎತ್ತಿ ಹಿಡಿತಾ ಇದ್ರೆ ಹಂಗಾರೆ ಸಮಸ್ಯೆ ಹೇಳ್ಬಾರ್ದಾ? ಮೇಡಮ್ ಅವರು ಏನು ಮಹಿಳಾ ಕಲ್ಯಾಣ ಇಲಾಖೆ ಸಚಿವರು ಹೇಳಿದ್ರು, ಯಾರಿಗೆ ತಲುಪಿಲ್ಲ ಅಂತ ಹೇಳಕ್ಕೆ ನಾವ್ ಇಲ್ಲಿ ಕೂತಿರೋದು. ನೀವು ಒಬ್ಬರಿಗೆ, ನಾನು 3 ಜನಕ್ಕೆ ಕೊಟ್ಟಿಲ್ಲ ಅಂತಲ್ಲ, ಒಬ್ಬರು ಕೊಟ್ಟಿಲ್ಲ ಅಂತ ಹೇಳದಕ್ಕೆ ನಾವ್ ಇಲ್ಲಿ ಕೂತಿರೋದು. ಅಲ್ಲಲ್ಲ, ಹೇಳಕ್ಕೆ ನಾವು ಕೂತಿರೋದು. ನೀವು ಸರಿ ಮಾಡ್ಬೇಕು ಅಂತಾನೆ ಅಲ್ಲಿ ಕೂತಿರೋದು. ನೀವು ಅಲ್ಲಿ ಕೂತಿರೋದು ಅದಕ್ಕೆ. ನೀವು ಇಲ್ಲಿ ಕೂತಾಗ ಏನ್ ಮಾತಾಡಿದ್ದೀರಾ ಅನ್ನೋದು ನಮಗೂ ಗೊತ್ತಿದೆ. ಈಗ ಜಾರ್ಜ್ ಅವರು ಹೇಳಿದ್ರು ಅದಕ್ಕೆ ನಿಮ್ಮನ್ನ ಇಲ್ಲಿ ಕಳಿಸಿರೋದು ಅಂತ. ಜಾರ್ಜ್ ಅವರೇ, ನಿಮ್ಮನ್ನ ಯಾಕೆ ಅಲ್ಲಿ ಕಳಿಸಿದ್ರು? ಸರಿ 123 ಜನ ಇದ್ರಲ್ಲ, ಸಿದ್ದರಾಮಯ್ಯನವರ ಇದ್ದ ಅನ್ನಭಾಗ್ಯ ಅಂದ್ರಲ್ಲ, ಭಾಗ್ಯ ಕೊಡ್ಲೇ ಇಲ್ಲ, ನಿಮ್ಮನ್ನ ಇಲ್ಲಿ ಕಳಿಸಿದ್ರು ಅಲ್ಲಲ್ಲ ಕೆಲಸ. ಅದಕ್ಕೆ ನೋಡಿ, ಯಾರು ಪರ್ಮನೆಂಟ್ ಅಲ್ಲ. ನಾನು ಅಲ್ಲಿ ಕೂತಿದ್ದವ್ರನ್ನೆಲ್ಲಾನು ನಾನು ಭಾಷಣ ಅಬ್ಸರ್ವ್ ಮಾಡ್ತೀನಿ. ನಾನು ಈ ವಿರೋಧ ಪಕ್ಷ ನಾಯಕರಾದ್ಮೇಲೆ ಜಾಸ್ತಿ ಮಾತಾಡ್ತಾರೆ. ಅಲ್ಲಿ ಮಾತಾಡ್ತಾ ಇಲ್ಲ. ಅಲ್ಲಿ ಕೂತವ್ರದ್ದೆಲ್ಲರದ ರೆಕಾರ್ಡ್ ತೆಗೆಸ್ ನೋಡಿ. ಎಲ್ಲರೂ ಹೇಳಿದ್ರು ನಾನೇ 20 ವರ್ಷ. ಕೆಲವರೆಲ್ಲ 20 ತಿಂಗಳು ಇರಲಿಲ್ಲ. 20 ತಿಂಗಳು ಇರಲಿಲ್ಲ. 20 ತಿಂಗಳು ಇರಲಿಲ್ಲ. ಪರ್ಮನೆಂಟ್ ಅಲ್ಲ. ಯಾರು ಪರ್ಮನೆಂಟ್ ಅಲ್ಲ. ಅಧ್ಯಕ್ಷರೇ, ನೀವು ಇಲ್ಲಿ ಉಪ ನಾಯಕರಾಗಿದ್ರಿ, ಆರೋಗ್ಯ ಮಂತ್ರಿ ಆಗಿದ್ರಿ. ನಿಮ್ ಕನ್ಸು ಮನ್ಸಲ್ಲಿ ಎಂದೂ ನಿದ್ದೆ ಮಾಡೋವಾಗ ನೀವು ಸ್ಪೀಕರ್ ಆಗ್ತೀನಿ ಅಂತ ತಿಳ್ಕೊಂಡಿದ್ರ? ಇಲ್ಲ, ತಿಳ್ಕೊಂಡೇ ಇರ್ಲಿಲ್ಲ. ಹಣೆ ಬರ ಹಾಗೆ, ಹಣೆ ಬರ ಚೇಂಜ್ ಆದ್ರೆ ನಾವು ಅಲ್ಲಿಗೆ ಬರ್ತೀರಿ. ಇಲ್ಲಿ ನಾವು ಅಲ್ಲಿಗೆ ಬಂದೇ ಕೂತ್ಕೊಂಡು ಮಾತ್ರ ನಿಮ್ಮನ್ನೆಲ್ಲ ಸಹಿಸಿದೆ ದೊಡ್ಡ ವಿಷಯ ಆಗಿದೆ. ನಾನು ಹೇಳೋವಂಥದ್ದು, ಪದೇ ಜಾರ್ಜ್ ಅವರು ನೀವು ಅಲ್ಲಿ ಕಳಿಸಿದಿರಿ, ನಿಮ್ಮನ್ನು ಅಲ್ಲಿ ಕಳಿಸ್ತಾರೆ, ಅದು ಗೊತ್ತಿರ್ಲಿ. ಆಯ್ತು, ಸಿದ್ದು ಮುಗಿಸ್ಬೇಕ ಮನೆ ಬಿಡ್ರಿ, ಬೇಗ ಮುಗಿಸ್ಲಿ ಅವರು. ಯಾಕೆ ಅವ್ರನ್ನ ಕೂಡ ಅದನ್ನ 20 ವರ್ಷ ನಾವೇ ಮುಖ್ಯಮಂತ್ರಿ ಆಗಿದ್ರು, ಆಮೇಲೆ ಈಗ ಮಾನ್ಯ ಅಧ್ಯಕ್ಷರೇ, ಆಯ್ತು, ಆಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ, ನಾರ್ಮಲ್ ಡೆಲಿವರಿ. ಇದು ನಮ್ಮ ಸ್ಥಾನ. ಇದು ನಾವು ಜನಕ್ಕೆ ಪ್ರಯೋಜನ ಆಗುವಂತ